ಗುರುಜಿ, ಕುಪ್ಪೂರ ವಿಶೇಷತೆ ಇವತ್ತು ಏನು ತಿಳಿಸ್ಕೊಡ್ತಾ ಇದ್ದೀರಾ? ವೀಕ್ಷಕರೇ, ಇವತ್ತಿನ ಕುಪ್ಪೂರ ಕ್ಷೇತ್ರದ ವಿಶೇಷ ಏನು ಅಂದರೆ ನಂದೀಶ್ವರನ ಮೊದಲನೇ ಸ್ವಾಗತ ಮಾಡೋಣ, ತದನಂತರ ಮಿಕ್ಕ ವಿಚಾರ ಮಾತಾಡೋಣ. ಬನ್ನಿ ವೀಕ್ಷಕರೇ. ಇವತ್ತಿನ ದಿವಸ ಎಲ್ಲರೂ ಕುಪ್ಪೂರು ಕ್ಷೇತ್ರಕ್ಕೆ ಬಂದಿದ್ದಾರೆ. ಒಂದು ಸಲ ಹೀಗೆ 1600 ಶತಮಾನದ ಸಮಯದಲ್ಲಿ ಬರಗಾಲಕ್ಕಿಂತ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಮಳೆಗಾಲ. ಆ ಬರಗಾಲದಲ್ಲಿ ಮಳೆ ಬಂದಿಲ್ವಲ್ಲ ಅಂತ ಮನುಷ್ಯರು ಜೀವ ಬಿಟ್ಬಿಡ್ತಾರೆ. ಯಾಕೆಂದರೆ ಫಸಲಿಗೆ ಎಷ್ಟೋ ಜನ ಬೀಜ ಬಿತ್ತಿರ್ತಾರೆ. ಆ ಸಮಯಕ್ಕೆ ಫಸಲು ಬರದೇ ಇದ್ದಾಗ ಏನು ಮಾಡೋದು? ಅಂಥ ಸಮಯದಲ್ಲಿ ಮಳೆ ಬರಲಿ ಅಂದರೆ ಮಳೆ ಹೀಗ ಬರೋದು. ಪ್ರವಾಹ ಬಂದ ಹಾಗೆ ಮಳೆ ಬಂತು ಆ ಸಮಯದಲ್ಲಿ. ಇಷ್ಟು ಪ್ರವಾಹ ಬಂದಾಗ ಎಷ್ಟೋ ಹಳ್ಳಿಗಳು, ಎಷ್ಟೋ ಊರುಗಳು, ಎಷ್ಟೋ ಕೆರೆಗಳು ತುಂಬಿ ಆ ಎಲ್ಲ ಕೆರೆಗಳು ಬಂದು ಸೇರ್ತಾ ಇದ್ದಿದ್ದೆಲ್ಲೇ ಈ ಕುಪ್ಪೂರು ಕ್ಷೇತ್ರಕ್ಕಂತೆ. ಕುಪ್ಪೂರು ಕ್ಷೇತ್ರದಲ್ಲಿ ಪುಟಾಣಿ ಕೆರೆ, ಆ ಕೆರೆಯ ಭಾಗದಲ್ಲಿ ಇಷ್ಟೊಂದು ದೊಡ್ಡ ನೀರು ಪ್ರವಾಹ ಬಂದು ಸೇರ್ತಾ ಇದ್ದಾಗ ಏನಪ್ಪ ಮಾಡೋದು? ಎಲ್ಲ ಊರು ಕೊಚ್ಕೊಂಡು ಬರ್ತಾ ಇದೆ. ಈ ಸಮಯ ಇನ್ನೇನು ನೆಕ್ಸ್ಟ್ ಸರ್ದಿ ನಮ್ಮದೇ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಕುಪ್ಪೂರಲ್ಲಿ. ಅಂಥ ಸಮಯಕ್ಕೆ ಏನಾಯ್ತಂತೆ, ಮರಳಸಿದ್ಧರು ಏನು ಕೂತಿದ್ದಾರೆ ಇವತ್ತಿನ ದಿವಸ ಅದನ್ನು ನೆನೆಸ್ಕೋಬೇಕು ನೀವು. ಏನಂತ ಹೇಳಿದೆ ನಾನು ಅವತ್ತಿನ ದಿವಸ? ಆ ಕಟ್ಟೆಯನ್ನು ಸಂರಕ್ಷಣೆ ಮಾಡಿದ್ದೇ ಮರಳಸಿದ್ಧರು. ಅದಕ್ಕೆ ಮರಳಸಿದ್ಧರು ಬೆನ್ನು ಹಾಕಿ ಕೂತಿದ್ದಾರೆ ಇವತ್ತಿನ ದಿವಸ ದಕ್ಷಿಣದಲ್ಲೇ ಇರತಕ್ಕಂಥ ಕೆರೆ. ಅದಕ್ಕೆ ನೋಡಿ, ದಕ್ಷಿಣದಲ್ಲಿ ಇರತಕ್ಕಂಥ ಕೆರೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟ, ವ್ಯಯ ಋಣ ಅಂತೀವಲ್ಲ. ಇವತ್ತಿನ ದಿವಸ ಮಠಕ್ಕೆ ಪಾಪ ಎಷ್ಟೇ ಕಷ್ಟಪಟ್ಟು ಎಷ್ಟೋ ಜನ ಭಕ್ತಾದಿಗಳು ಬಂದರೂ ವ್ಯಯಕ್ಕೆ ಆಗ್ತಾ ಇದೆ. ಆದರೆ ಎಲ್ಲೋ ಒಂದು ಶಕ್ತಿ ಮಾತ್ರ ನಮ್ಮನ್ನು ಕಾಪಾಡ್ತಾ ಇದೆ. ಅದಕ್ಕೆ ಹೇಳ್ತಾ ಇರೋದು, ಆ ಬೆನ್ನು ಹಾಕ್ಕೊಂಡು ಮರಳಸಿದ್ರೆ ಆ ಗೋಡೆಗೆ ಹೊರ್ಕೊಂಡು ಹಾಗೆ ಅವರ ಗದ್ದಿಗೆ ಆ ವಿಶೇಷವಾಗಿರ್ತಕ್ಕಂಥ ಕೆರೆಗೆ ಬೆನ್ನು ಹಾಕೊಂಡು ಕೂತ ಹಾಗೆ ಇದೆ ಗದ್ದಿಗೆ. ಆ ಗದ್ದಿಗೆ ಮರಳಸಿದ್ರು ಕೂತ್ಕೊಂಡಿರೋದ್ರಿಂದ ಎಷ್ಟು ಪ್ರವಾಹ ಬಂದ್ರು, ಎಷ್ಟು ನೀರು ತುಂಬಿದ್ರು ಒಂದು ಚೂರು ಕಟ್ಟೆಗಳು ಮುರಿದೆ ಆ ಕೆರೆಯನ್ನು ಇವತ್ತಿಗೂ ಕಾಪಾಡ್ಕೊಂಡು ಬಂದಿದ್ದಾರೆ ಮರಳಸಿದ್ದರು. ಅಲ್ಲಿ ವಿಶೇಷ ಏನು ಗೊತ್ತಾ? ಆ ಕೆರೆ ಜೊತೆಗೆ ನಂದೀಶ್ವರ ಪೂರ್ವಕ್ಕೆ ನೋಡ್ತಾ ಇರೋದು. ಇದುವರೆ ತನಕ ಇನ್ನೊಂದು ತಿಳ್ಕೊಳ್ಳಿ, ಇಡೀ ಭಾರತ ದೇಶದಲ್ಲಿ ಎಲ್ಲೋನೂ ಗದ್ದಿಗೆ ಅಂತ ಏನು ಹೇಳ್ತೀವಿ, ಸಿದ್ಧಪುರುಷರ ಕ್ಷೇತ್ರ ಅಂತೀವಿ, ಇದುವರೆ ತನಕ ಉತ್ತರಕ್ಕೆ ಯಾವುದೂ ತಿರುಗಿಲ್ಲ. ಮರಳಸಿದ್ದರು ಒಬ್ಬರೇ ಉತ್ತರಾಭಿಮುಖಕ್ಕೆ ನೋಡ್ತಾ ಇರೋದು, ಇದು ವಿಶೇಷತೆ. ಅದಕ್ಕೆ ಈ ಮಠಕ್ಕೆ ಸುತ್ತೂರು ಮಠದಿಂದ ಹಿಡಿದು, ಸಾವರ ಮಠದಿಂದ ಹಿಡಿದು, ಸಿದ್ಧಗಂಗೆ ಮಠದಿಂದ ಹಿಡಿದು ಎಲ್ಲ ಮಹನೀಯರು ಬಂದು, ಬಾಳೆಹೊನ್ನೂರು ಜಗದ್ಗುರುಗಳು, ಕೇದಾರ್ ಜಗದ್ಗುರುಗಳು, ಎಲ್ಲ ವಿಶೇಷವಾಗಿರ್ತಕ್ಕಂಥ ಉಜ್ಜಿನಿ ಜಗದ್ಗುರುಗಳೆಲ್ಲರೂ ಬಂದು ಇವತ್ತಿನ ದಿವಸ ಈ ಶಕ್ತಿ ಸಾನ್ನಿಧ್ಯವನ್ನು ಮರಳಸಿದ್ದೇಶ್ವರನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಎಲ್ರಿಗೂ ಈಶ್ವರನ ಪ್ರೀತಿ, ಎಲ್ಲ ವೀರಶೈವರಿಗೂ ಶಿವನ ಪ್ರೀತಿ. ಆದರೆ ಶಿವನ ಹೋಲಿಸ್ಕೋಬೇಕಾದ್ರೆ ಮೊದಲು ನಂದಿನ ಹೋಲಿಸ್ಕೊಂಡಿದ್ದಾನೆ ಶಿವನ್ನ ನೀವು ದರ್ಶನ ಮಾಡಕ್ಕೆ ಸಾಧ್ಯ. ಒಂದು ಸಲ ನಂದಿ ಸಿಕ್ಕಿದ್ರೆ ಸಾಕಂತೆ, ಈಶ್ವರನ ಪಾದ ಸ್ಪರ್ಶ ಮಾಡಿದಷ್ಟು ಶ್ರೇಷ್ಠತೆ ಅಂತೆ. ಅದಕ್ಕೆ ಪೂರ್ವಕ್ಕೆ ನೋಡ್ತಾ ಇರೋ ನಂದಿ ಇಡೀ ಜಗತ್ತಲ್ಲಿ ಎಲ್ಲಿರುತ್ತೋ ಅದೇ ಜಾಗದಲ್ಲಿ ನಂದೀಶ್ವರನ ಪಕ್ಕದಲ್ಲೇ ಇರತಕ್ಕಂಥ ಗದ್ದಿಗೆ ಮರಳಸಿದ್ದೇಶ್ವರನ ಪುನರ್ಜನ್ಮ ಅಪರಾವತಾರ ಅಂದ್ರೇನೋ, ಎರಡೂ ಜನ್ಮಗಳು. ನಂದಿಯಾಗಿದ್ದಾಗಲೂ ಅದೇ ಕ್ಷೇತ್ರ, ಅವರು ಮರಳಸಿದ್ಧರಾಗಿದ್ದಾಗಲೂ ಅದೇ ಕ್ಷೇತ್ರ. ಇಡೀ ಜಗತ್ತಲ್ಲಿ ಇಲ್ಲದೆ ಇರತಕ್ಕಂಥದ್ದು ಕುಪ್ಪೂರ ಕ್ಷೇತ್ರ. ಇವತ್ತು ಆ ಕುಪ್ಪೂರ ಕ್ಷೇತ್ರ ನಿವಾಸಿಗಳಾಗಿರ್ತಕ್ಕಂಥವ್ರು ಎಷ್ಟು ಸಂತೋಷ ಪಡಬೇಕು ಅಂದರೆ, ಇಡೀ ಜನ್ಮ ಪಾವನ, ನಾನು ಈ ಊರಲ್ಲಿ ಹುಟ್ಟು ಬೆಳೆದಿದ್ದೀನ, ನಾನು ಈ ಹಳ್ಳಿಯಲ್ಲಿ ಬಿಟ್ಟು ಬೆಳೆದಿನ ಅಂಥೇಳಿ ಹಳ್ಳಿಲಿರ್ತಕ್ಕಂಥ ಜನಗಳೆಲ್ಲರೂ ಆ ಒಂದು ಮಹತ್ ಜಾತ್ರೆ ಯಾವತ್ತೋ 10ನೇ ತಾರೀಕು ವಿಶೇಷವಾದ ಪೌರ್ಣಮಿ ದಿವಸ ಆ ಪೂರ್ಣ ಚಂದ್ರನ ಮೇಲೆ ನಗನಗತಾ ಇರ್ತಾನೆ. ಇನ್ನೊಂದು ತಮಾಷೆ ಗೊತ್ತಾ ನಿಮಗೆ? ಇನ್ನೊಂದು ರಹಸ್ಯ ಹೇಳಬೇಕು. ಆ ರಹಸ್ಯ ಏನು ಅಂದರೆ, ಗ್ರಹಣ 10ನೇ ತಾರೀಕು ಚಂದ್ರಗ್ರಹಣ ಇರೋದ್ರಿಂದ ಭೂಮಿಯಲ್ಲಿ ಆಗತಕ್ಕಂಥ ಅನ್ನವನ ಕಲ್ಲೋಲಕ್ಕೆ ರೆಡಿಯಾಗಿರಿ. ಅದಕ್ಕೆ ನಾನು ಹೇಳ್ತೀನಿ, ಕಾಪಾಡೋನು ಪರಮಾತ್ಮ. ಆ ಗ್ರಹಣದ ಸಮಯದಲ್ಲಿ ಎಲ್ಲಿರಬೇಕು?
ನದಿಗಳಲ್ಲಿ ಸ್ನಾನ ಮಾಡಬೇಕು. ನಾನು ಯಾವುದೋ ಒಂದು ನದಿ ಹುಡ್ಕೊಂಡು ಹೋಗ್ತೀನಿ, ನಿಮಗೂ ತಿಳಿಸ್ತೀನಿ. ಆದರೆ ಗ್ರಹಣದ ನಂತರ ಸ್ನಾನ ಮಾಡಿ ಜನವಾರವನ್ನು ಬದಲಾಯಿಸ್ಕೊಳ್ಳೋರು, ಕರಡಿಗೆಗಳನ್ನು ವಿಶೇಷವಾಗಿ ಶಿವಪೂಜೆಯನ್ನು ಮಾಡ್ಕೊಳ್ಳೋರು, ಅದನ್ನು ಶಿವನ ಶುಚಿರ್ಭೂತ ಪಡಿಸ್ಕೊಳ್ಳೋರು. ಎಷ್ಟು ವಿಶೇಷ ಅಂದರೆ ಯಾವತ್ತೊಂದು ಹೋಮ ಯಜ್ಞ ಕಾರ್ಯ, ಯಾರಿಗೆ ಈಶ್ವರನಿಗೆ ಅಭಿಷೇಕ ಗ್ರಹಣದ ಸಮಯದಲ್ಲಿ ಯಾರು ನೋಡ್ತಾರೋ ಶಾಶ್ವತ ಜನ್ಮ ಪಾವನ. ಅಂದರೆ ಆ ಜನ್ಮದಲ್ಲಿ ನಾವು ಶಾಶ್ವತವಾಗಿ ಭೂಮಿ ಮೇಲೆ ಇರ್ತೀವಿ ಅಂತಲ್ಲ, ಯಾವುದೇ ಅಪಘಾತಗಳಿಗೂ ನಾವು ಒಳಗಾಗಲ್ಲ. ಇವತ್ತಿನ ದಿವಸ ಒಂದು ಬಸ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಆಕ್ಸಿಡೆಂಟ್ ಜೋರಾಗತ್ತೆ. ಆದರೆ ಒಂದೇ ಒಂದು ಮಗು ಮಾಧ್ಯಮದಲ್ಲಿ ಹಳ್ಳಿಯಲ್ಲಿ ಕೇಳಿದ್ರಿ, ಪಠಾರ್ ಅಂತ ಕಿಟಕಿ ಹಾರ್ಬಿಟ್ಟು ಅಲ್ಲೆಲ್ಲೋ ಬಂದು ಬಿದ್ದಿತ್ತು. ಅಂದರೆ ಕಾಪಾಡೋನು ಹೇಗಿದ್ರೂ ಕಾಪಾಡ್ತಾನೆ. ಆದರೆ ಏನು ಬೇಕೋ ದೈವ ಬಲ ಬೇಕು, ಇಲ್ಲ ಹಳೆ ಕರ್ಮ ಸವಿದೇ ಇರಬೇಕು. ಈ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಭಗವಂತ ನಿಷ್ಠೆಯಲ್ಲಿ ಶಿವರಾತ್ರಿ ಎಂದು ಕರ್ಮದ ಗಂಟು ಕಟ್ಟಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಕುಪ್ಪೂರ ಕ್ಷೇತ್ರದಲ್ಲಿ 10ನೇ ತಾರೀಕು ಆಗ್ತಕ್ಕಂಥ ವಿಶೇಷವಾದ ಪೌರ್ಣಿಮೆ ದಿವಸ ಜಾತ್ರೆ. ಅಂದೇ ನಂದೀಶ್ವರ ಸ್ವತಃ ಬಂದು ಈಶ್ವರನ ಪೂಜೆ ಮಾಡಿ ಆ ಊಟವನ್ನು ತಿಂದು ನಿಮ್ಗೆಲ್ಲರಿಗೂ ಅನ್ನದಾನ ಮಾಡ್ತಾನೆ. ಅದಕ್ಕೆ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ ಆಗಿರ್ತಕ್ಕಂಥ ನೀವೆಲ್ಲ ಭಕ್ತಾದಿಗಳು, ಕುಪ್ಪೂರ ಕ್ಷೇತ್ರದ ಭಕ್ತಾದಿಗಳು ಏನೇನಿದ್ದೀರಾ ಎಲ್ಲರೂ ದವಸ ಧಾನ್ಯ, ಅಕ್ಕಿಗಳು ಏನೇನಾಗತ್ತೋ, ಯಾಕೆಂದರೆ ಮಠ ದಕ್ಷಿಣದಲ್ಲಿ ಯಾವತ್ತಿದ್ರೂ ಋಣ ಅಂತೆ, ಏನು ಬರುತ್ತೋ ಅಷ್ಟನ್ನು ಹಂಚಿಬಿಡ್ತಾರಂತೆ. ಇವತ್ತಿರತಕ್ಕಂಥ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಅಷ್ಟೇ ಬಾಲ್ಯದಲ್ಲಿ ಚಿಕ್ಕ ಯೌವನವಾಗಿದ್ದಾರೆ, ಏನು ಕಳಕಳೆಯಾಗಿದ್ದಾರೆ. ಆ ಶಿವಪೂಜೆ ಇವತ್ತಿಗೂ ಮಾಡ್ತಾರೆ ಅಂದರೆ ನಿಜವಾದ ತ್ಯಾಗ. ನೀವು ಯಾರೋ ಒಬ್ಬರು ಸನ್ಯಾಸಿಗಳು ಆ ಕಾಲದಲ್ಲಿ ಇದ್ದರು, ವಯಸ್ಸಾದವರು ಅಂದರೆ ವಿಧಿ ಇಲ್ಲ, ನನಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಈ ವಯಸ್ಸಲ್ಲಿ ನೆನಪು ಮಾಡಲಿ ಶಿವಪೂಜೆ ಅಂತಾರೆ. ಆದರೆ ಯೌವನದಲ್ಲಿ ತ್ಯಾಗ ಮಾಡೋದು ಎಷ್ಟು ಕಷ್ಟ ಅಂದರೆ, ಚಿಕ್ಕ ವಯಸ್ಸಲ್ಲೇ ಸನ್ಯಾಸ ತಗೊಂಡು ಎಲ್ಲ ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರಗಳನ್ನ ಅರಿಷಡ್ಡರಲ್ಲಿ ಕಂಟ್ರೋಲ್ ಮಾಡಿಕೊಂಡು ಇವತ್ತಿನ ದಿವಸ ಯತಿಯಾಗಿ ಕೂತ್ಕೋಬೇಕಾದ್ರೆ ನಿಜಕ್ಕೂ ಸಾರ್ಥಕ ಜನ್ಮ. ಅದಕ್ಕೆ ಹೇಳೋದು, ಎಂಥ ಮೇನಕೆ ಬಂದ್ರಿ ವಿಶ್ವಾಮಿತ್ರ ಕದಲದೇ ಇರಬೇಕಾಗಿತ್ತು, ಆದರೆ ಕದಲ್ಬಿಟ್ಟ. ಯಾಕೆಂದರೆ ಭಾರತ ದೇಶ ಅಂತಕ್ಕಂಥದ್ದು ಭರತ ರಾಜ ಅಂತಕ್ಕಂಥ ಹುಟ್ಟಬೇಕಾಗಿತ್ತು. ಅದಕ್ಕೆ ಭರತ ರಾಜ ಆಗಿದ್ದರಿಂದ ನಮ್ಮ ದೇಶಕ್ಕೆ ಭಾರತ ಅಂತ ಬಂದಿರೋದು. ಅದಕ್ಕೆ ಆವತ್ತಿನ ದಿವಸ ಇವತ್ತಿನ ದಿವಸ ಏನು ನೆನೆಸ್ಕೊಂತೀವಿ ಇದೆಲ್ಲ ಕಾರಣಾಂತರದಿಂದ ನಡ್ಕೊಂಡು ಬಂದಿದೆ. ಆದರೆ ಆ ಗ್ರಹಣದ ದಿವಸ ನೀವೆಲ್ಲ ಶಿವನ ಪೂಜೆಯಲ್ಲಿ ಎಲ್ಲೆಲ್ಲಿ ಈಶ್ವರನ ಅಭಿಷೇಕ ನಡೆಯುತ್ತೋ, ಎಲ್ಲೆಲ್ಲಿ ನದಿ ಇರುತ್ತೋ ಆ ನದಿಗಳಲ್ಲಿ ನಾವು ಕೂತ್ಕೊಂಡು ಏನು ಮಾಡಬೇಕು ಅಂತ ತಿಳಿಸ್ತೀನಿ. ಈಗ ಕುಪ್ಪೂರು ಕ್ಷೇತ್ರಕ್ಕೆ ತಾವುಗಳೆಲ್ಲ ಹೋಗಿ ದವಸ ಧಾನ್ಯಗಳು ರಥವನ್ನು ಎಳಿಬೇಕು. 3 ಜಗದ್ಗುರುಗಳಾಗಿರ್ತಕ್ಕಂಥವರು ಭಾನುವಾರ 11ನೇ ತಾರೀಕು ವಿಶೇಷವಾಗಿ ಉಜ್ಜಿನಿ ಪೀಠ, ವಿಶೇಷವಾಗಿರ್ತಕ್ಕಂಥ ನಾವು ಬಾಳೆಹೊನ್ನೂರು ಪೀಠ, ವಿಶೇಷವಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಪೀಠದ ಜಗದ್ಗುರುಗಳು, ಪಂಚಪೀಠದಲ್ಲಿ 3 ಗುರುಗಳು, ಒಂದು ದರ್ಶನ ಒಂದು ಕಾಲದಲ್ಲಿ. ಆದರೆ ಗ್ರಹಣದ ಸಮಯದ ಎಷ್ಟು ವಿಶೇಷ ಅಂತೀರಾ? ನೀವು ಅಲ್ಲೋಲ್ ಕಲ್ಲೋಲ್ಲವೇನ್ರಿ. ಆದರೆ ಗ್ರಹಣದ ವಿಚಾರ ಇನ್ನಷ್ಟು ಮಾತಾಡಬೇಕು. ಕಾಯ್ತಾರೆ, ಈಗ ಬಂದೆ.